ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಾತ್ರಿ ಮಲಗುವ ಮುನ್ನ ಯಾವುದನ್ನು ಸೇವಿಸುವುದರಿಂದ ನಿದ್ರೆಯ ಗುಣಮಟ್ಟ ಸುಧಾರಿಸುತ್ತದೆ? ಆಪ್ಷನ್ಸ್: ಎ ಏಲಕ್ಕಿ, ಬಿ ಕಾಫಿ, ಸಿ ಜೇನುತುಪ್ಪ, ಡಿ ಡಾರ್ಕ್ ಚಾಕ್ಲೇಟ್. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುತುಪ್ಪ. ಜೇನುತುಪ್ಪವು ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಪ್ರಯೋಜನಕಾರಿ. ರಾತ್ರಿಯಲ್ಲಿ 1 ಟೀ ಚಮಚ ಜೇನುತುಪ್ಪವನ್ನು ಸೇವಿಸುವುದರಿಂದ ದಿನದ ಒತ್ತಡವನ್ನು ಕಡಿಮೆ ಮಾಡಬಹುದು. ಇದಲ್ಲದೆ ರಾತ್ರಿಯಲ್ಲಿ ಜೇನುತುಪ್ಪವನ್ನು ಸೇವಿಸುವುದರಿಂದ ನಿದ್ದೆ ಚೆನ್ನಾಗಿ ಬರುತ್ತದೆ. ಅಂದರೆ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸಲು ಸಹ ಇದು ಪ್ರಯೋಜನಕಾರಿಯಾಗಿದೆ. ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಜೇನುತುಪ್ಪವನ್ನು ಸೇವಿಸಲು ಶಿಫಾರಸು ಮಾಡಲಾಗುತ್ತದೆ. ಎರಡನೇ ಪ್ರಶ್ನೆ, ರಕ್ತ ಪ್ರವಾಹದಿಂದ ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಬೆಲ್ಲ, ಬಿ ಬೆಳ್ಳುಳ್ಳಿ, ಸಿ ಕಾಳುಮೆಣಸು, ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ನೈಸರ್ಗಿಕ ನಿರ್ವಿಷೀಕರಣವಾಗಿರುವುದರಿಂದ ದೇಹದಿಂದ ವಿಷವನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ. ಇದರಲ್ಲಿರುವ ಆಲಿಸಿನ್ ಯಕೃತ್ತಿನ ಕಾರ್ಯವನ್ನು ಹೆಚ್ಚಿಸುತ್ತದೆ. ಇದು ರಕ್ತ ಪ್ರವಾಹದಿಂದ ಹಾನಿಕಾರಕ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕಲು ಅನುವು ಮಾಡಿಕೊಡುತ್ತದೆ. ನಿಯಮಿತ ನಿರ್ವಿಷೀಕರಣವು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ಪಷ್ಟವಾದ ಚರ್ಮ ಮತ್ತು ಹೆಚ್ಚಿದ ಶಕ್ತಿಯ ಮಟ್ಟಗಳಿಗೆ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಯಾವ ಹೂವನ್ನು ಶವದ ಹೂವು ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ರಾಫ್ಲೇಸಿಯಾ, ಬಿ ಜೇಡ್ ವೈನ್, ಸಿ ಮಿಡ್ಲ್ ಮಿಸ್ಟ್, ಡಿ ಗೋಸ್ಟ್ ಆರ್ಕಿಡ್. ಸರಿಯಾದ ಉತ್ತರ ಆಪ್ಷನ್ ಎ ರಾಫ್ಲೇಸಿಯಾ. ರಾಫ್ಲೇಸಿಯಾ ಒಂದು ಆಶ್ಚರ್ಯಕರ ಪರಾವಲಂಬಿ ಸಸ್ಯವಾಗಿದ್ದು ಮುಖ್ಯವಾಗಿ ಮಲೇಷ್ಯಾ ಮತ್ತು ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ. ಇದರ ಹೂವು ಸುಮಾರು 1 ಮೀಟರ್ ವ್ಯಾಸವನ್ನು ಹೊಂದಿದೆ ಮತ್ತು ಅದರ ತೂಕವು ಸರಿಸುಮಾರು 10 kgಯವರೆಗೆ ಇರುತ್ತದೆ. ರಾಫ್ಲೇಸಿಯಾ ಹೂವು ವಿಶ್ವದ ಅತಿ ದೊಡ್ಡ ಮತ್ತು ಅತ್ಯಂತ ವಿಶಿಷ್ಟವಾದ ಹೂವುಗಳಲ್ಲಿ ಒಂದಾಗಿದೆ. ಇದು ಕೊಳೆಯುತ್ತಿರುವ ಮಾಂಸದ ವಾಸನೆಯನ್ನು ಹೊಂದಿರುವುದರಿಂದ ಇದನ್ನು ಶವದ ಹೂವು ಎಂದು ಕರೆಯುತ್ತಾರೆ. ಇದು ಪರಾವಲಂಬಿ ಸಸ್ಯವಾಗಿದ್ದು ಎಲೆಗಳು, ಬೇರುಗಳು ಅಥವಾ ಕಾಂಡಗಳನ್ನು ಹೊಂದಿರುವುದಿಲ್ಲ ಮತ್ತು ಕಾಡು ಬಳ್ಳಿಯ ಮೇಲೆ ಬೆಳೆಯುತ್ತದೆ. ನಾಲ್ಕನೇ ಪ್ರಶ್ನೆ, ಯೋನಿಯಲ್ಲಿ ಯಾವುದು ನಿಯಂತ್ರಣ ತಪ್ಪಿದಾಗ ಯೋನಿ ಈಸ್ಟ್ ಸೋಂಕುಗಳು ಸಂಭವಿಸುತ್ತದೆ? ಆಪ್ಷನ್ಸ್: ಎ ನೈರ್ಮಲ್ಯ, ಬಿ ಶಿಲೀಂಧ್ರ, ಸಿ ಬಿಳಿ ದ್ರವ, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲೀಂಧ್ರ. ನಿಮ್ಮ ಯೋನಿಯಲ್ಲಿ ಒಂದು ನಿರ್ದಿಷ್ಟ ಶಿಲೀಂಧ್ರ ಕ್ಯಾಂಡಿಡಾ ನಿಯಂತ್ರಣ ತಪ್ಪಿದಾಗ ಯೋನಿ ಈಸ್ಟ್ ಸೋಂಕುಗಳು ಸಂಭವಿಸುತ್ತವೆ. ಇದು ದಪ್ಪ ಬಿಳಿ ಕಾಟೇಜ್ ಚೀಸ್ನಂತಹ ಯೋನಿ ಸ್ರಾವವನ್ನು ಉತ್ಪಾದಿಸುತ್ತದೆ. ನಿಮ್ಮ ಯೋನಿ ಊದಿಕೊಳ್ಳಬಹುದು ಮತ್ತು ತುರಿಕೆ ಮಾಡಬಹುದು ಮತ್ತು ಲೈಂಗಿಕತೆಯು ನೋವಿನಿಂದ ಕೂಡಿರಬಹುದು. ಶಿಲೀಂಧ್ರ ವಿರೋಧಿ ಔಷಧಿಗಳು ಈಸ್ಟ್ ಸೋಂಕಿಗೆ ಚಿಕಿತ್ಸೆ ನೀಡುತ್ತವೆ. ಐದನೇ ಪ್ರಶ್ನೆ, ಮಧುಮೇಹ ಇರುವವರು ಬೆಳಗ್ಗೆ ಯಾವುದನ್ನು ಸೇವಿಸುವುದರಿಂದ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು? ಆಪ್ಷನ್ಸ್: ಎ ಎಳನೀರು, ಬಿ ಬಾರ್ಲಿ, ಸಿ ಓಟ್ಸ್, ಡಿ ರಾಗಿ ಅಂಬಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾರ್ಲಿ. ಬೆಳಗ್ಗೆ ಬಾರ್ಲಿ ರೊಟ್ಟಿ ತಿನ್ನುವುದರಿಂದ ನಿಮ್ಮ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡಬಹುದು. ಬಾರ್ಲಿಯು ಹೆಚ್ಚಿನ ಫೈಬರ್ ಅಂಶಕ್ಕೆ ಹೆಸರುವಾಸಿಯಾದ ಧಾನ್ಯವಾಗಿದ್ದು ಉತ್ಕರ್ಷಣ ನಿರೋಧಕಗಳಲ್ಲಿಯೂ ಸಮೃದ್ಧವಾಗಿದೆ. ಆದ್ದರಿಂದ ಇದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುವ ಹಾರ್ಮೋನ್ಗಳ ಬಿಡುಗಡೆಯನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಇನ್ಸುಲಿನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ, ಹಿಂದೂ ಮಹಾಸಾಗರದ ಮುತ್ತು ಎಂದು ಯಾವ ದ್ವೀಪವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಅಂಡಮಾನ್, ಬಿ ಮಡಗಸ್ಕರ್, ಸಿ ಶ್ರೀಲಂಕಾ, ಡಿ ಮಾಲ್ಡೀವ್ಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಲಂಕಾ. ಶ್ರೀಲಂಕಾ ತನ್ನ ಹೊಳೆಯುವ ಸೌಂದರ್ಯ ಮತ್ತು ಶ್ರೀಮಂತಿಕೆಯಿಂದಾಗಿ ಹಿಂದೂ ಮಹಾಸಾಗರದ ಮುತ್ತು ಎಂದು ಕರೆಯಲ್ಪಡುತ್ತದೆ. ಈ ದ್ವೀಪವು ತನ್ನ ನೈಸರ್ಗಿಕ ಸೌಂದರ್ಯ, ಚಿನ್ನದ ಕಡಲತೀರಗಳು, ಹಚ್ಚ ಹಸಿರಿನ ಕಾಡುಗಳು ಮತ್ತು ವರ್ಣರಂಜಿತ ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ. ಇದು ಶ್ರೀಮಂತ ಇತಿಹಾಸ, ಪ್ರಾಚೀನ ದೇವಾಲಯಗಳು ಮತ್ತು ಅಮೂಲ್ಯವಾದ ರತ್ನದ ಕಲ್ಲುಗಳನ್ನು ಹೊಂದಿದ್ದು ಅದು ಇದನ್ನು ವಿಶಿಷ್ಟವಾಗಿಸುತ್ತದೆ. ಇದು ಹಿಂದೂ ಮಹಾಸಾಗರದ ಅತ್ಯಂತ ಸುಂದರ ಮತ್ತು ಪ್ರಮುಖ ದ್ವೀಪಗಳಲ್ಲಿ ಒಂದಾಗಿದೆ.
7ನೇ ಪ್ರಶ್ನೆ, ಬೆಳಗ್ಗೆ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ ಚಯಾಪಚಯ ವೃದ್ಧಿ, ಬಿ ಮಲಬದ್ಧತೆ ನಿವಾರಣೆ, ಸಿ ಹೊಟ್ಟೆ ಶುದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಳಗ್ಗೆ ಬೆಚ್ಚಗಿನ ನೀರು ಕುಡಿಯುವುದರಿಂದ ಚಯಾಪಚಯ ಕ್ರಿಯೆ ಹೆಚ್ಚಾಗುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆ ಅಥವಾ ಹೊಟ್ಟೆಯ ಸಮಸ್ಯೆಗಳನ್ನು ತಡೆಯುತ್ತದೆ. 8ನೇ ಪ್ರಶ್ನೆ, ಸಕ್ಕರೆಯೊಂದಿಗೆ ಕಾಫಿಯನ್ನು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಮಧುಮೇಹ, ಬಿ ಕೊಬ್ಬಿನ ಯಕೃತ್, ಸಿ ಇನ್ಸುಲಿನ್ ಏರಿಕೆ, ಡಿ ಹೊಟ್ಟೆ ಉಬ್ಬರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕ್ರೀಮ್ ಮತ್ತು ಸಕ್ಕರೆಯೊಂದಿಗೆ ಸುವಾಸನೆಯ ಲ್ಯಾಟೆ ಅಥವಾ ಕಾಫಿಯನ್ನು ಕುಡಿಯುವುದು ತಪ್ಪು. ವಾಸ್ತವವಾಗಿ ಸುವಾಸನೆಯ ಲ್ಯಾಟೆ 30 ರಿಂದ 50 ಗ್ರಾಂ ಸಕ್ಕರೆಯನ್ನು ಹೊಂದಿರಬಹುದು. ಈ ಸಕ್ಕರೆಯು ಯಕೃತ್ತಿನಲ್ಲಿ ಕೊಬ್ಬನ್ನು ಹೆಚ್ಚಿಸುತ್ತದೆ. ಇದು ಕೊಬ್ಬಿನ ಯಕೃತ್ತಿಗೆ ಕಾರಣವಾಗಬಹುದು ಮತ್ತು ಮಧುಮೇಹದ ಅಪಾಯವನ್ನು ಹೆಚ್ಚಿಸಬಹುದು. 9ನೇ ಪ್ರಶ್ನೆ, ಮತ್ತೆ ಬಿಸಿ ಮಾಡಿ ತಿಂದಾಗ ಕ್ಯಾನ್ಸರ್ ಅಪಾಯವನ್ನುಂಟು ಮಾಡುವ ಆಹಾರ ಯಾವುದು? ಆಪ್ಷನ್ಸ್ ಎ ಅನ್ನ, ಬಿ ಮೊಟ್ಟೆ, ಸಿ ಬಿರಿಯಾನಿ, ಡಿ ಮಾಂಸಾಹಾರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೊಟ್ಟೆ. ಬೇಯಿಸಿದ ತಕ್ಷಣ ತಿನ್ನಬೇಕು ಮತ್ತು ಎಂದಿಗೂ ಅತಿಯಾಗಿ ಬಿಸಿ ಮಾಡಬಾರದು. ಮೊಟ್ಟೆಯ ಪ್ರೋಟೀನ್ಗಳು ಹೆಚ್ಚಿನ ಪ್ರಮಾಣದ ಸಾರಜನಕವನ್ನು ಹೊಂದಿರುತ್ತವೆ. ಬಿಸಿ ಮಾಡಿದಾಗ ಸಾರಜನಕವು ಕ್ಯಾನ್ಸರ್ ಜನಕ ವಸ್ತುಗಳನ್ನು ಉತ್ಪಾದಿಸುತ್ತದೆ. ಇದು ನಿಮಗೆ ಕ್ಯಾನ್ಸರ್ ಅಪಾಯವನ್ನು ಉಂಟುಮಾಡುತ್ತದೆ. ಆದ್ದರಿಂದ ಮೊಟ್ಟೆಗಳನ್ನು ಬೇಯಿಸಿದ ನಂತರ ಮತ್ತೆ ಬಿಸಿ ಮಾಡಬಾರದು, ಇಲ್ಲದಿದ್ದರೆ ಅವು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು. 10ನೇ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ ಹಳದಿ ನದಿ, ಬಿ ಬ್ರಹ್ಮಪುತ್ರ, ಸಿ ಮೇಕಾಂಗ್, ಡಿ ಯಾಂಗ್ವಿ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾಂಗ್ವಿ. ಯಾಂಗ್ವಿ ನದಿಯು ಏಷ್ಯಾದ ಅತಿ ದೊಡ್ಡ ಮತ್ತು ಉದ್ದವಾದ ನದಿಯಾಗಿದೆ. ಯಾಂಗ್ವಿ ನದಿಯು ಸಂಪೂರ್ಣವಾಗಿ ಚೀನಾದೊಳಗೆ ಹರಿಯುತ್ತದೆ. ಇದು ಸಂಪೂರ್ಣವಾಗಿ ಒಂದೇ ದೇಶದೊಳಗೆ ಇರುವ ವಿಶ್ವದ ಅತಿ ಉದ್ದದ ನದಿಯಾಗಿದೆ. ಇದು ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಪರ್ವತಗಳು, ಬಯಲು ಪ್ರದೇಶಗಳು ಮತ್ತು ಪ್ರಮುಖ ನಗರಗಳನ್ನು ದಾಟಿ ಸಾವಿರಾರು ಕಿಲೋಮೀಟರ್ ಪ್ರಯಾಣಿಸಿ ಅಂತಿಮವಾಗಿ ಶಾಂಘೈ ಬಳಿ ಪೂರ್ವ ಚೀನಾ ಸಮುದ್ರವನ್ನು ಸೇರುತ್ತದೆ. ಈ ದೀರ್ಘ ಪ್ರಯಾಣವು ಚೀನಾದ ಭೌಗೋಳಿಕತೆಯು ನಿಜವಾಗಿಯೂ ಎಷ್ಟು ವೈವಿಧ್ಯಮಯ ಮತ್ತು ವಿಶಾಲವಾಗಿದೆ ಎಂಬುದನ್ನು ತೋರಿಸುತ್ತದೆ. 11ನೇ ಪ್ರಶ್ನೆ, ಭಾರತದ ನಾರ್ವೆ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ದಿಬಾಂಗ್, ಬಿ ನರಕಂದ, ಸಿ ಕಾಂಗ್ರಾ, ಡಿ ಲೇಹ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅರುಣಾಚಲ ಪ್ರದೇಶದ ದಿಬಾಂಗ್ ಕಣಿವೆ ಮತ್ತು ಹಿಮಾಚಲ ಪ್ರದೇಶದ ನರಕಂದ ಎರಡನ್ನೂ ಜನಪ್ರಿಯವಾಗಿ ಭಾರತದ ನಾರ್ವೆ ಎಂದು ಕರೆಯಲಾಗುತ್ತದೆ. ಅರುಣಾಚಲ ಪ್ರದೇಶದ ಈಶಾನ್ಯ ರಾಜ್ಯದಲ್ಲಿರುವ ದಿಬಾಂಗ್ ಕಣಿವೆ ಜಿಲ್ಲೆಯನ್ನು ಭಾರತದ ನಾರ್ವೆ ಎಂದು ಕರೆಯಲಾಗುತ್ತದೆ. ಈ ಜಿಲ್ಲೆಯಲ್ಲಿರುವ ಜಲಸಂಧಿಯಂತಹ ಆಳವಾದ ಕಣಿವೆಗಳು ಮತ್ತು ಕಮರಿಗಳನ್ನು ದಿಬಾಂಗ್ ನದಿ ಮತ್ತು ಅದರ ಉಪನದಿಗಳು ಕಡಿದಾದ ಹಿಮದಿಂದ ಆವೃತವಾದ ಮಿಶ್ಮಿ ಬೆಟ್ಟಗಳ ಮೂಲಕ ಕತ್ತರಿಸುವುದರಿಂದ ಕೆತ್ತಲಾಗಿದೆ. ಹೋಲಿಕೆಯನ್ನು ನಾರ್ವೆಯ ನಾಟಕೀಯ ಮತ್ತು ಆಳವಾದ ಕರಾವಳಿಯ ಒಳಹರಿವುಗಳಿಂದ ಪಡೆಯಲಾಗಿದೆ. ಇನ್ನು ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯಲ್ಲಿರುವ ನರಕಂದ ಪಟ್ಟಣವನ್ನು ಕೆಲವೊಮ್ಮೆ ಭಾರತದ ನಾರ್ವೆ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಪ್ರಮುಖ ಚಳಿಗಾಲದ ಕ್ರೀಡಾ ತಾಣವಾಗಿ ತನ್ನ ಸಾಮರ್ಥ್ಯ ಮತ್ತು ಖ್ಯಾತಿಯನ್ನು ಹೊಂದಿದೆ. ನಾರ್ವೆ ಸ್ಕೀಯಿಂಗ್ ಮತ್ತು ಚಳಿಗಾಲದ ಚಟುವಟಿಕೆಗಳಿಗೆ ಜಾಗತಿಕವಾಗಿ ಪ್ರಸಿದ್ಧವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.